ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಾತ್ಯಕಿಯ ಯುದ್ಧವರ್ಣನವು ಎಂಬ 121ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ಹೀಗೆ ಸಾತ್ವಿಕೆಯು ನಮ್ಮ ದೊಡ್ಡ ಸೈನ್ಯವನ್ನೆಲ್ಲ ಕೊಂದು ಅರ್ಜುನನ ಬಳಿಗೆ ಹೋಗುತ್ತಿರುವಾಗಲೂ ನಾಚಿಕೆಯಿಲ್ಲದ ನನ್ನ ಮಕ್ಕಳು ಏನನ್ನು ಮಾಡಿದರು? ಅರ್ಜುನನಂತೆ ಪರಾಕ್ರಮವನ್ನು ತೋರಿಸುತ್ತಿದ್ದ ಆ ಸಾತ್ವಿಕೆಯ ಮುಂದೆ ತಿರುಗಿ ಯುದ್ಧಕ್ಕೆ ನಿಲ್ಲಲು ಅವರಿಗೆ ಹೇಗೆ ತಾನೇ ಧೈರ್ಯ ಉಂಟಾಯಿತು? ಶತ್ರುವಿನಿಂದ ಹಾಗೆ ಪರಾಜಿತರಾದ ನನ್ನ ಮಕ್ಕಳು ತಮ್ಮ ಕ್ಷತ್ರಿಯ ವೀರ್ಯವನ್ನು ಕುರಿತು ಏನನ್ನು ತಾನೇ ಹೇಳಿದರು? ಸಾತ್ವಿಕೆಯು ಇನ್ನು ಮುಂದೆ ಮುಂದೆ ನಮ್ಮ ಸೈನ್ಯವನ್ನು ಜಯಿಸಿಕೊಂಡು ಹೋದ ರೀತಿ ಏನು? ನನ್ನ ಅಷ್ಟು ಮಂದಿ ಮಕ್ಕಳು ಬದುಕಿರುವಾಗಲೇ ಅವರನ್ನೆಲ್ಲ ಸಾತ್ವಿಕೆಯು ಲಕ್ಷ್ಯ ಮಾಡದೆ ಹೋದ ಬಗೆಯೇನು? ಸಂಜಯ, ನಿನ್ನಿಂದ ಕೇಳುವ ಮಾತೆಲ್ಲ ನನಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡುತ್ತಿದೆ. ಆ ಸಾತ್ವಿಕೆಯೊಬ್ಬನೇ ನಮ್ಮ ಕಡೆಯ ಅನೇಕ ಮಹಾರಥರೊಡನೆ ಹೇಗೆ ತಾನೇ ಯುದ್ಧ ಮಾಡಿದನು? ದುರ್ಭಾಗ್ಯನಾದ ನನ್ನ ಮಗನ ವಿಷಯದಲ್ಲಿ ಇದೆಲ್ಲ ವಿಪರೀತವೆಂದೇ ನನಗೆ ತೋರುವುದು. ಸಾತ್ವಿಕೆಯೊಬ್ಬನೇ ನಮ್ಮಲ್ಲಿ ಅನೇಕ ಮಹಾರಥರನ್ನು ಕೊಂದನಲ್ಲವೇ? ಸಂಜಯ, ಪಾಂಡವರೆಲ್ಲರ ಮಾತು ಹಾಗಿರಲಿ, ನಮ್ಮ ಅಷ್ಟೊಂದು ದೊಡ್ಡ ಸೈನ್ಯವು ಆ ಸಾತ್ವಿಕೆಯೊಬ್ಬನ ಕೈಗೆ ಸಾಲದಂತಾಯಿತಲ್ಲ. ಸಾತ್ವಿಕೆಯು ಆಗಿನ ಸೇನಾಪತಿಯಾದ ದ್ರೋಣನನ್ನು ಯುದ್ಧದಲ್ಲಿ ಸುಲಭವಾಗಿ ಜಯಿಸಿ ಸಿಂಹವು ಪಶುಗಳ ಮಂದೆಯನ್ನು ಕೊಲ್ಲುವಂತೆ ನಮ್ಮ ಮಕ್ಕಳನ್ನೆಲ್ಲ ಕೊಂದು ತೀರಿಸಿ ಬಿಡುವನು. ಕೃತವರ್ಮನೆ ಮೊದಲಾದ ಅನೇಕ ಶೂರರು ಪ್ರಯತ್ನಪಟ್ಟರೂ ಸಾತ್ವಿಕೆಯೊಬ್ಬನನ್ನು ಅಡಗಿಸುವುದಕ್ಕಾಗಲಿ ಸಾತ್ವಿಕೆಯು ನಡೆಸಿದ ಅಂತಹ ಯುದ್ಧವನ್ನು ಅರ್ಜುನನು ಹಿಂದೆ ಯಾವಾಗಲೂ ಮಾಡಿರಲಾರನು ಎಂದನು. ಅದಕ್ಕೆ ಆ ಸಂಜಯನು, ಮಹಾರಾಜ, ಇದೆಲ್ಲ ನಿನ್ನ ಮತ್ತು ನಿನ್ನ ಮಗನ ದುರಾಲೋಚನೆಯ ಫಲವೇ. ನಾನು ಹೇಳುವುದನ್ನು ಸಾವಧಾನವಾಗಿ ಕೇಳು. ಸಾತ್ವಿಕೆಯಿಂದ ಪರಾಜಿತರಾಗಿ ಓಡಿಹೋದ ನಿನ್ನ ಕಡೆಯವರೆಲ್ಲರೂ ತಿರುಗಿ ನಿನ್ನ ಮಗನ ಆಜ್ಞೆಯ ಮೇಲೆ ಯುದ್ಧಕ್ಕಾಗಿ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಹಿಂತಿರುಗಿದರು. ದುರ್ಯೋಧನನನ್ನು ಮುಂದಿಟ್ಟುಕೊಂಡು 3,000 ಗಜಯೋಧರು ಗುಂಪಾಗಿ ನಡೆದರು. ಶಕ, ಯವನ, ಕಾಂಭೋಜ, ಬಾಕ್ಲೀಕ, ಪಾರದ, ಕುಳಿಂದ, ಟಂಕಣ, ಅಂಬಷ್ಟ, ಪೈಶಾಚ, ಬರ್ಬರರೆಂಬ ವಿವಿಧ ಸೇನಾ ವರ್ಗದವರು ನಿನ್ನ ಮಗನನ್ನು ಹಿಂಬಾಲಿಸಿದರು. ಪರ್ವತವಾಸಿಗಳಾದ ಸೈನಿಕರು ಕಲ್ಲುಗಳನ್ನು ಕೈಯಲ್ಲಿ ಹಿಡಿದು ಬೆಂಕಿಯ ಮೇಲೆ ಬೀಳುವ ಶಲಭಗಳಂತೆ ಸಾತ್ವಿಕೆಯನ್ನು ಎದುರಿಸಿ ಬಂದರು. ಶಿಲೆಗಳಿಂದಲೇ ಯುದ್ಧ ಮಾಡತಕ್ಕ ಪಾರ್ವತೀಯರ 500 ರಥಗಳು ಸಾತ್ವಿಕೆಯನ್ನು ಎದುರಿಸಿ ಬಂದವು. ಸಾವಿರಾರು ಮಂದಿ ರಥಿಕರು, 100 ಮಂದಿ ಮಹಾರಥರು, 1000 ಆನೆಗಳು, 2,000 ಕುದುರೆಗಳು ಇವಿಷ್ಟು ಒಂದಾಗಿ ಸೇರಿ ಬಾಣಗಳನ್ನು ಬಿಡುತ್ತಾ ಸಾತ್ವಿಕೆಯನ್ನು ಎದುರಿಸಿದವು. ಲೆಕ್ಕವಿಲ್ಲದಷ್ಟು ಕಾಲಾಳುಗಳು ಆಯುಧಪಾಣಿಗಳಾಗಿ ಬಂದರು. ಇವರಿಗೆ ನಿಯಾಮಕನಾಗಿ ದುಶ್ಯಾಸನನು ನಡೆಯಿರಿ, ಹೊಡೆಯಿರಿ ಎಂದು ಅವರನ್ನು ಪ್ರೋತ್ಸಾಹಿಸುತ್ತಾ ಸಾತ್ವಿಕೆಯನ್ನು ಎದುರಿಸಿ ಬಂದು ಸುತ್ತಲೂ ಮುತ್ತಿಕೊಂಡನು. ಆದರೇನು, ಅಷ್ಟು ಮಂದಿಯನ್ನು ಸಾತ್ವಿಕೆಯೊಬ್ಬನೇ ನಿರ್ಭಯವಾಗಿ ಎದುರಿಸಿ ಯುದ್ಧ ಮಾಡಿದನು. ಇದು ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿತು. ಯುಯುಧಾನನ ಅದ್ಭುತ ಪರಾಕ್ರಮವೆಂತದೆಂಬುದನ್ನು ಆಗ ನಾವು ನೋಡಿದೆವು. ಆಗ ಸಾತ್ವಿಕೆಯು ಎಷ್ಟೋ ರಥಗಳನ್ನು, ಆನೆಗಳನ್ನು, ಗಜಯೋಧರನ್ನು, ದಸ್ಯುಗಳನ್ನು ಕೊಂದು ಕೆಡಹಿದನು. ರಥಚಕ್ರಗಳು, ಆಯುಧಗಳು, ಅಚ್ಚು, ಮೂಕಿ ಇವೆಲ್ಲವೂ ಸಾತ್ವಿಕೆಯ ಬಾಣಗಳಿಂದ ಪುಡಿ ಪುಡಿಯಾಗಿ ಬಿದ್ದವು. ಎಷ್ಟೋ ಆನೆಗಳು ಸತ್ತವು, ಧ್ವಜಗಳು ಮುರಿದವು, ಕವಚಗಳು ಹರಿದವು, ರಣಭೂಮಿಯೆಲ್ಲ ಅವುಗಳಿಂದ ಮುಚ್ಚಿ ಹೋದಂತಾಯಿತು. ಕಂಠಮಾಲಿಕೆಗಳು, ಆಭರಣಗಳು, ವಸ್ತ್ರಗಳು, ಅನುಕರ್ಷಗಳು ಇವೆಲ್ಲವೂ ಅಲ್ಲಲ್ಲಿ ಬಿದ್ದು ರಣಾಂಗಣವೆಲ್ಲ ಗ್ರಹಗಳಿಂದ ತುಂಬಿದ ಆಕಾಶದಂತೆ ಕಾಣಿಸಿತು. ಎಷ್ಟೋ ಮಹಾಗಜಗಳು ಮೇಲೇರಿದ ಮ್ಲೇಚ್ಛ ಯೋಧರೊಡನೆ ಕಾಡಿಗೆಯ ರಾಶಿಯಂತೆ ಕಪ್ಪಾಗಿ ಬೆಟ್ಟಗಳಂತೆ ಅಲ್ಲಲ್ಲಿ ಬಿದ್ದಿದ್ದವು. ಭದ್ರ, ಮಂದ್ರ, ಮೃಗಮಂದ್ರ, ಭದ್ರ ಮೃಗಗಳೆಂಬ ಬೇರೆ ಬೇರೆ ಉತ್ತಮ ಲಕ್ಷಣಗಳುಳ್ಳ ಆನೆಗಳೆಲ್ಲ ಹತವಾಗಿ ಬಿದ್ದು ರಣರಂಗವೆಲ್ಲ ಅವುಗಳ ಮೃತ ಶರೀರದಿಂದ ಮುಚ್ಚಿಹೋಯಿತು. ಅಂಜನ, ವಾಮನ, ಸುಪ್ರತೀಕ, ಮಹಾಪದ್ಮ, ಐರಾವತಗಳೆಂಬ ದಿಗ್ಗಜಗಳ ವಂಶದಲ್ಲಿ ಸಾಕ್ಷಾತ್ತಾಗಿ ಹುಟ್ಟಿದ ಎಷ್ಟೋ ಆನೆಗಳು ಅಲ್ಲಿ ಬಿದ್ದು ಹೋದವು. ಅದರಂತೆಯೇ ವನಾಯುಜ, ಪರ್ವತ, ಕಾಂಭೋಜ, ಬಾಹ್ಲೀಕ ಪ್ರಾಂತಗಳ ಉತ್ತಮ ಅಶ್ವಗಳು ಸಾತ್ವಿಕೆಯಿಂದ ಹತವಾಗಿ ಬಿದ್ದವು. ಹೀಗೆ ಸಾತ್ವಿಕೆಯು ನಾನಾ ದೇಶದಿಂದ ಬಂದ ನಾನಾ ಜಾತಿಯ ಆನೆ ಕುದುರೆಗಳನ್ನೆಲ್ಲ 100,000 ಸಂಖ್ಯೆಯಿಂದ ಧ್ವಂಸ ಮಾಡಿಬಿಟ್ಟನು. ದಸ್ಯು ಜಾತಿಯ ಗಜಯೋಧರೆಲ್ಲರೂ ಹೀಗೆ ಬಹಳವಾಗಿ ನೊಂದು ಪಲಾಯನ ಮಾಡುವ ಪ್ರಯತ್ನದಲ್ಲಿ ಇರುವುದನ್ನು ನೋಡಿ ದುಶ್ಯಾಸನನು, ಎಲೈ, ಓಡಿ ಹೋಗಿ ಫಲವೇನು? ಹಿಂತಿರುಗಿರಿ, ಯುದ್ಧ ಮಾಡಿರಿ, ನೀವು ಯುದ್ಧ ಧರ್ಮವನ್ನು ತಿಳಿಯದವರಲ್ಲ, ಹೊರಡಿರಿ ಎಂದನು.
ಅದರಂತೆಯೇ ಶಿಲೆಗಳಿಂದ ಯುದ್ಧ ಮಾಡತಕ್ಕ ಪಾರ್ವತಿಯ ಯೋಧರನ್ನು ನಿನ್ನ ಮಗನು ಓಡಿ ಹೋಗದಂತೆ ಪ್ರೋತ್ಸಾಹಗೊಳಿಸುತ್ತಾ, ನೀವೇಕೆ ಹೆದರುವಿರಿ? ನೀವು ಶಿಲಾ ಯುದ್ಧದಲ್ಲಿ ನೈಪುಣ್ಯವುಳ್ಳವರು. ಅದು ಸಾತ್ವಿಕಿಗೆ ತಿಳಿಯದು. ಅವನನ್ನು ನೀವು ಸುಲಭವಾಗಿ ಕೊಲ್ಲಬಹುದು. ಅವನು ಧೈರ್ಯದಿಂದ ನಿಮ್ಮನ್ನು ಎದುರಿಸಲಾರನು ಎಂದನು. ಅದರಂತೆಯೇ ಅವರೆಲ್ಲರೂ ಪರ್ವತಾಕಾರವಾದ ಬಂಡೆಗಳನ್ನು ಎತ್ತಿ ಹಿಡಿದು ಸಾತ್ವಿಕಿಗೆ ಎದುರಾದರು. ಕೆಲವರು ಶಸ್ತ್ರಧಾರಿಗಳಾಗಿ ಬಂದರು. ನಿನ್ನ ಮಗನ ಪ್ರೇರಣೆಯಿಂದ ಸಾತ್ವಿಕೆಯನ್ನು ಕೊಂದು ಬಿಡಬೇಕೆಂದೇ ಆ ಪಾರ್ವತೀಯರು ಸುತ್ತಲೂ ಆವರಿಸಿಕೊಂಡರು. ಶಿಲಾ ಯುದ್ಧವನ್ನು ಆರಂಭಿಸಿದ ಅವರನ್ನೆಲ್ಲ ಸಾತ್ವಿಕೆಯು ತನ್ನ ತೀಕ್ಷ್ಣ ಬಾಣಗಳಿಂದ ನಿವಾರಿಸುತ್ತಾ ಬಂದನು. ಅವರು ಬೀಸಿದ ದೊಡ್ಡ ದೊಡ್ಡ ಶಿಲೆಗಳನ್ನೆಲ್ಲ ಬಾಣಗಳಿಂದ ಪುಡಿ ಪುಡಿ ಮಾಡಿದನು. ಆ ಶಿಲೆಗಳಿಗೆ ಸಾತ್ವಿಕೆಯ ಬಾಣಗಳು ತಗುಲಿದಾಗ ಅವು ಬೆಂಕಿಯ ಕಿಡಿಗಳನ್ನೆರಚುತ್ತಾ ಕೆಳಗೆ ಬಿದ್ದವು. ಅದರಿಂದಲೇ ನಿನ್ನ ಸೈನ್ಯಗಳೆಷ್ಟೋ ದಗ್ಧವಾದವು. ನಿನ್ನ ಸೈನ್ಯದಲ್ಲಿ ಹಾಹಾಕಾರ ಉಂಟಾಯಿತು. ದೊಡ್ಡ ಶಿಲೆಗಳನ್ನು ಕೈಯಲ್ಲಿ ಹಿಡಿದು ಬಂದ 500 ಮಂದಿ ಪಾರ್ವತಿಯರ ತೋಳುಗಳನ್ನು ಸಾತ್ವಿಕೆಯು ಕತ್ತರಿಸಿ ಕೆಡಹಿದನು. ಅವರೆಲ್ಲರೂ ಸತ್ತು ಬಿದ್ದರು. ಸಾತ್ವಿಕೆಯ ಬಾಣಗಳಿಂದಲೂ ಅವನು ಭೇದಿಸಿದ ಬಂಡೆಯ ಕಲ್ಲುಗಳಿಂದಲೂ ಎಷ್ಟೋ ಮ್ಲೇಚ್ಛ ಸೈನಿಕರು ಹತರಾದರು. ಕೆಲವರು ಆಗಲೂ ಸಾತ್ವಿಕೆಯ ಮೇಲೆ ಕಲ್ಮಳೆಯನ್ನು ಕರೆಯುತ್ತಿದ್ದರು. ಸಾತ್ವಿಕೆಯು ಅನೇಕ ಸಹಸ್ರ ಯೋಧರನ್ನು ಏಕಾಕಿಯಾಗಿಯೇ ಕೊಂದು ಕೆಡಹಿದನು. ಇದು ನಮಗೆಲ್ಲ ಆಶ್ಚರ್ಯಕರವಾಯಿತು. ಹಾಗೆಯೇ ಅಲ್ಲಿ ಬಸ್ತಮುಖರು, ಅಧೋಬಸ್ತರು, ಸ್ಥೂಲ ಬಸ್ತರು, ದರದರು, ಕಸರು, ಕಂಕಣರು, ಲಂಬಕರು, ಪಣಿಂದರು ಮುಂತಾದ ಪರ್ವತವಾಸಿಗಳು ನಾನಾ ದಿಕ್ಕುಗಳಿಂದ ಬೀಸಿದ ಶಿಲಾವೃಷ್ಟಿಗಳನ್ನೆಲ್ಲ ಸಾತ್ವಿಕೆಯು ತನ್ನ ಬಾಣಗಳಿಂದ ಭೇದಿಸುತ್ತಾ ಬಂದನು. ಆಗ ಸಾತ್ವಿಕೆಯ ಬಾಣಗಳು ತಾಗಿ ಅಂತರಿಕ್ಷದಲ್ಲಿಯೇ ಭೇದಿಸಲ್ಪಡುವ ಪರ್ವತಾಕಾರವಾದ ಶಿಲೆಗಳ ಶಬ್ದವನ್ನು ಕೇಳಿ ನಿನ್ನ ಸೈನ್ಯವೆಲ್ಲವೂ ಭಯದಿಂದ ಓಡಲಾರಂಭಿಸಿತು. ನಿನ್ನ ಚತುರಂಗ ಸೈನ್ಯದ ಮೇಲೆ ಕಲ್ಲಿನ ಶಕಲಗಳು ಮಳೆಯಂತೆ ಬೀಳುತ್ತಿದ್ದವು. ಜೇನು ಹುಳಗಳಿಂದ ಮುತ್ತಲ್ಪಟ್ಟವರಂತೆ ನಿನ್ನ ಸೈನಿಕರು ರಣರಂಗದಲ್ಲಿ ನಿಲ್ಲಲಾರದೆ ಓಡಿದರು. ಅನೇಕರು ತಲೆಯೊಡೆದು ರಕ್ತಸ್ರಾವದೊಡನೆ ಬಿದ್ದಿದ್ದರು. ಆನೆಗಳಲ್ಲಿ ಕೆಲವಕ್ಕೆ ದಂತಗಳು ಮುರಿದವು, ಕೆಲವಕ್ಕೆ ಸೊಂಡಿಲುಗಳು ಕತ್ತರಿಸಿ ಬಿದ್ದವು. ಆ 100 ಆನೆಗಳು ಅಂಗಹೀನಗಳಾದವು. ಒಂದು ಕ್ಷಣ ಮಾತ್ರದಲ್ಲಿ ಸಾತ್ವಿಕೆಯು ತನ್ನ ಹಸ್ತವೇಗದಿಂದ 500 ಮಂದಿ ಪ್ರಬಲ ಯೋಧರನ್ನು ಕೊಂದನು. ಆನೆಗಳು ಸಾತ್ವಿಕೆಯ ಕೊಲೆಯಿಂದ ತಬ್ಬಿಬ್ಬಾಗಿ ಓಡುತ್ತಿದ್ದವು. ಬಾಣಗಳಿಂದ ಭೇದಿಸಲ್ಪಡುವ ಶಿಲೆಗಳ ಧ್ವನಿಯು ತಾವರ ಎಲೆಗಳ ಮೇಲೆ ಬೀಳುವ ವರ್ಷಧಾರೆಗಳ ಧ್ವನಿಯಂತೆ ಎಡಬಿಡದೆ ಕೇಳಿಸುತ್ತಿದ್ದಿತು. ಇಷ್ಟರಲ್ಲಿಯೇ ಪರ್ವಕಾಲದ ಸಮುದ್ರ ಘೋಷದಂತೆ ನಿನ್ನ ಸೈನ್ಯದಲ್ಲಿ ದೊಡ್ಡ ಹಾಹಾಕಾರವೆದ್ದಿತು. ಸಾತ್ವಿಕೆಯ ಬಾಣಗಳಿಂದ ನೊಂದ ಕೌರವ ಸೈನ್ಯದ ಈ ದೀನ ಧ್ವನಿಯು ದ್ರೋಣನ ಕಿವಿ ಮುಟ್ಟಲು ದ್ರೋಣನು ತನ್ನ ಸಾರಥಿಯನ್ನು ಕುರಿತು, ಸೂತ, ಅದು ಅಲ್ಲಿ ಸಾತ್ವಿಕೆಯು ನಮ್ಮ ಸೈನ್ಯಗಳನ್ನೆಲ್ಲ ಭೇದಿಸುತ್ತಾ ಕಾಲ ಯಮನಂತೆ ರಣಾಂಗಣದಲ್ಲಿ ಸಂಚರಿಸುತ್ತಿರುವನು. ಅದು ಅಲ್ಲಿ ನಮ್ಮ ಸೈನ್ಯದ ಕೂಗು ಕೇಳಿಸುತ್ತಿರುವುದು ನೋಡು. ಅಲ್ಲಿಗೆ ರಥವನ್ನು ಬೇಗನೆ ಬಿಡು. ಈಗ ಸಾತ್ವಿಕೆಯು ಶಿಲಾಯುದ್ಧ ನಿಪುಣರಾದ ನಮ್ಮ ಪಾರ್ವತೀಯ ಸೈನ್ಯಗಳೊಡನೆ ಯುದ್ಧ ಮಾಡುವಂತಿದೆ. ಮತ್ತು ನಮ್ಮ ಕಡೆಯ ಅನೇಕ ರಥಿಕರು ರಥಹೀನರಾಗಿ ಕವಚಗಳು ಹರಿದು ಸಾತ್ವಿಕೆಯ ಬಾಣಗಳಿಂದ ಬಹಳವಾಗಿ ನೊಂದು ತಮ್ಮ ರಥಗಳಿಂದ ಕೆಳಕ್ಕೆ ಬೀಳುವುದನ್ನು, ಕುದುರೆಗಳು ಅಂಕೆಯಿಲ್ಲದೆ ಓಡುತ್ತಿರುವುದನ್ನು ನೋಡು. ಸಾರಥಿಗಳಿಗೆ ಕುದುರೆಗಳನ್ನು ತಡೆದು ನಿಲ್ಲಿಸುವುದೇ ಸಾಧ್ಯವಿಲ್ಲದಿದೆ ಎಂದನು. ಅದಕ್ಕೆ ಆ ಸಾರಥಿಯು ದ್ರೋಣನನ್ನು ಕುರಿತು, ಆಯುಷ್ಮನ್, ವಾಸ್ತವವೇ ಕೌರವ ಸೈನ್ಯವು ಭಯದಿಂದ ನಾನಾ ಕಡೆಗೆ ಚದುರುತ್ತಿರುವುದು. ಅಲ್ಲಿ ಕೌರವ ಯೋಧರು ಪರಾಜಿತರಾಗಿ ಓಡುವರು. ಇತ್ತಲಾಗಿ ಪಾಂಚಾಲರು ಪಾಂಡವರೊಡಗೂಡಿ ನಿನ್ನನ್ನು ಕೊಲ್ಲುವುದಕ್ಕಾಗಿ ಬರುತ್ತಿರುವರು. ಈಗ ಏನು ಮಾಡಬೇಕೆಂಬುದನ್ನು ನೀನು ಚೆನ್ನಾಗಿ ಮನಸ್ಸಿನಲ್ಲಿ ಆಲೋಚಿಸಿ ನಿರ್ಧರಿಸಬೇಕು. ಇಲ್ಲಿಯೇ ನಿಂತು ಪಾಂಚಾಲರನ್ನು ತಡೆಯಬೇಕೆ, ಅಲ್ಲಿಗೆ ಹೋಗಬೇಕೆ ಎಂಬುದನ್ನು ಯೋಚಿಸು. ಸಾತ್ವಿಕೆಯೇನೋ ಬಹುದೂರಕ್ಕೆ ಹೊರಟು ಹೋದನು ಎಂದನು. ಸಾತ್ವಿಕೆಯು ಹೀಗೆ ಹೇಳುತ್ತಿರುವಾಗಲೇ ಸಾತ್ವಿಕೆಯಿಂದ ಪರಾಜಿತರಾಗಿ ಅನೇಕ ಕೌರವ ರಥಿಕರು ಅವನ ರಥವನ್ನು ಬಿಟ್ಟು ದ್ರೋಣನ ಸೈನ್ಯದ ಕಡೆಗೆ ಓಡಿ ಬಂದರು. ಇದಕ್ಕೆ ಮೊದಲು ದುಶ್ಯಾಸನನೊಡನೆ ಯಾವ ಯಾವ ರಥಗಳು ಹೋಗಿದ್ದವೋ ಅವೆಲ್ಲ ತಿರುಗಿ ದ್ರೋಣನ ಬಳಿಗೆ ಬಂದು ಸೇರಿದವು. ಇದು 121ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.